ನಮಸ್ಕಾರ. 2025 11ನೇ ತಿಂಗಳು ಅಂದರೆ ನವೆಂಬರ್ ತಿಂಗಳು ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ರಾಶಿಚಕ್ರ ಚಿಹ್ನೆಗಳೆಲ್ಲ ಬದಲಾವಣೆಯಿಂದಾಗಿ ನವೆಂಬರ್ ತಿಂಗಳು ಬಹಳ ವಿಶೇಷವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ಫಲಪ್ರದವಾಗಲಿದೆ. ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಈ ತಿಂಗಳು ವಿಶೇಷ ಕಾಳಜಿಯನ್ನ ಕೂಡ ವಹಿಸಬೇಕಾಗುತ್ತದೆ. ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ರಾಶಿಚಕ್ರದ ಚಿಹ್ನೆಗಳ ಜನರಿಗೆ ನವೆಂಬರ್ ತಿಂಗಳ ವೃತ್ತಿ, ಆರ್ಥಿಕ ಮತ್ತು ಕುಟುಂಬದ ಸ್ಥಿತಿಯ ವಿಷಯದಲ್ಲಿ ಹೇಗೆ ಇರುತ್ತದೆ, ಯಾರಿಗೆ ನಷ್ಟ ಮತ್ತು ಯಾರಿಗೆ ಲಾಭವಾಗುತ್ತದೆ, ಯಾವ ರೀತಿ ನವೆಂಬರ್ ತಿಂಗಳು ಪರಿಣಾಮವನ್ನ ಬೀರಲಿದೆ ಎಂದು ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನವೆಂಬರ್ ತಿಂಗಳು ನಿಮಗೆ ತ್ವರಿತ ಪ್ರಗತಿ ಮತ್ತು ಆತ್ಮವಿಶ್ವಾಸವನ್ನ ತರುತ್ತದೆ. ಅಡೆತಡೆಗಳನ್ನು ಎದುರಿಸಿದ ಕೆಲಸಗಳು ಈಗ ಸರಾಗವಾಗಿ ಮುಂದುವರಿಯುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಾಯಕತ್ವವು ನಿಮ್ಮ ಕಚೇರಿ ಅಥವಾ ವ್ಯವಹಾರದಲ್ಲಿ ಹೊಳೆಯುತ್ತದೆ. ಅಂದರೆ ವ್ಯವಹಾರದಲ್ಲಿ ವಿಜಯವನ್ನ ಸಾಧಿಸಬಹುದಾಗಿದೆ. ಮುಂಬರುವ ತಿಂಗಳುಗಳಲ್ಲಿ ಪ್ರಯೋಜನಗಳನ್ನು ತರುವ ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನ ನೀವು ಪಡೆಯಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ, ಆದರೆ ವೆಚ್ಚಗಳು ಹೆಚ್ಚಾಗಬಹುದು. ವಿಶೇಷವಾಗಿ ನಿಮ್ಮ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಪ್ರೀತಿ ಜೀವನದಲ್ಲಿ ಸ್ಥಿರತೆ ಮೇಲುಗೈ ಸಾಧಿಸುತ್ತದೆ, ಆದರೆ ನಿಮ್ಮ ಭಾವನೆಗಳನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಅಗತ್ಯ. ಆರೋಗ್ಯದ ದೃಷ್ಟಿಕೋನದಿಂದ ನಿಮ್ಮ ಹೊಟ್ಟೆ ಮತ್ತು ನಿದ್ರೆಗೆ ಗಮನ ಕೊಡುವುದು ಬಹಳ ಮುಖ್ಯವಾಗಿದೆ. ಒಟ್ಟಾರೆಯಾಗಿ ಈ ತಿಂಗಳು ವೃತ್ತಿ ಜೀವನ, ಉತ್ತೇಜನ ಮತ್ತು ಆತ್ಮವಿಶ್ವಾಸದ ವಿಜಯವನ್ನ ಸೂಚಿಸುತ್ತಿದೆ. ಎರಡನೆಯದಾಗಿ ವೃಷಭ ರಾಶಿ. ಈ ತಿಂಗಳು ಶಾಂತವಾಗಿರುತ್ತದೆ ಮತ್ತು ನಿಮಗೆ ಸಕಾರಾತ್ಮಕ ಬದಲಾವಣೆಗಳಿಂದ ತುಂಬಿರುತ್ತದೆ. ಆರಂಭಿಕ ದಿನಗಳಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು, ಆದರೆ ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿ ಇರಲಿದೆ. ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನ ಪಡೆಯುತ್ತೀರಿ. ಆರ್ಥಿಕ ಲಾಭಗಳನ್ನು ಕೂಡ ಈ ತಿಂಗಳಿನಲ್ಲಿ ಪಡೆಯಬಹುದಾಗಿದೆ. ಹಳೆಯ ಹೂಡಿಕೆಗಳಿಂದ ಲಾಭವನ್ನ ನಿರೀಕ್ಷಿಸಬಹುದಾಗಿದೆ. ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಯಾವುದೇ ಹಳೆಯ ವಿವಾದಗಳನ್ನ ಪರಿಹರಿಸಬಹುದು. ಪ್ರೀತಿಯ ಸಂಬಂಧಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ತಪ್ಪು ತಿಳುವಳಿಕೆಗಳು ಉದ್ಭವಿಸುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ಈ ತಿಂಗಳು ಒಟ್ಟಾರೆಯಾಗಿ ನಿಮಗೆ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಕೂಡ ತರುತ್ತದೆ. ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನವೆಂಬರ್ ನಿಮಗೆ ಹೊಸ ಆರಂಭ ಮತ್ತು ಸೃಜನಶೀಲ ಶಕ್ತಿಯನ್ನ ತರುತ್ತದೆ. ನೀವು ಕೆಲಸದಲ್ಲಿ ಹೊಸ ಅವಕಾಶಗಳನ್ನ ಕಂಡುಕೊಳ್ಳುತ್ತೀರಿ. ವಿಶೇಷವಾಗಿ ಮಾಧ್ಯಮ, ಬರವಣಿಗೆ ಅಥವಾ ಸಂವಹನದಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಮನ್ನಣೆ ಕೂಡ ಸಿಗುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆರಂಭವಾಗುವ ಸಾಧ್ಯತೆಗಳಿವೆ ಅಥವಾ ಹಳೆಯ ಸಂಬಂಧವು ಸುಧಾರಿಸಬಹುದಾಗಿದೆ. ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ, ಆದರೆ ಅನಿರೀಕ್ಷಿತ ಪ್ರಯಾಣ ಅಥವಾ ಹೂಡಿಕೆಗಳು ವೆಚ್ಚವನ್ನ ಹೆಚ್ಚಿಸಬಹುದು. ಒಂದು ಶುಭ ಕುಟುಂಬ ಕಾರ್ಯಕ್ರಮವನ್ನ ಕೂಡ ಯೋಜಿಸುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವುದು ಉತ್ತಮ. ಒತ್ತಡ ಮತ್ತು ಆಯಾಸವನ್ನ ತಪ್ಪಿಸುವುದಕ್ಕಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಡುವುದು ಅತ್ಯಗತ್ಯ. ಇನ್ನು ನಾಲ್ಕನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನ ನೋಡೋದಾದ್ರೆ ಈ ತಿಂಗಳು ಭಾವನೆಗಳು ಮತ್ತು ಕುಟುಂಬದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನೀವು ಮನೆ, ಪೋಷಕರು ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಹೆಚ್ಚು ಶ್ರಮವನ್ನ ವಹಿಸಬೇಕಾಗಬಹುದು, ಆದರೆ ನೀವು ಉತ್ತಮ ಫಲಿತಾಂಶವನ್ನ ಕೂಡ ಇದರಿಂದ ನೋಡಬಹುದಾಗಿದೆ. ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಇನ್ನೂ ಗಾಢವಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕವಾಗಿರುವುದು ಉತ್ತಮ. ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ. ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಈ ತಿಂಗಳು ನಿಮಗೆ ಆತ್ಮಾವಲೋಕನಕ್ಕೆ ಅವಕಾಶವನ್ನ ಒದಗಿಸುತ್ತದೆ. ಇನ್ನು ಐದನೇದಾಗಿ ಸಿಂಹರಾಶಿ. ನವೆಂಬರ್ ತಿಂಗಳ ಸಿಂಹರಾಶಿ ಭವಿಷ್ಯವನ್ನ ನೋಡೋದಾದ್ರೆ ನವೆಂಬರ್ ತಿಂಗಳು ನಿಮಗೆ ಪ್ರಕಾಶಮಾನವಾದ, ಕ್ರಿಯಾಶೀಲ ಮತ್ತು ಅದೃಷ್ಟದ ಸಮಯವಾಗಿದೆ. ವೃತ್ತಿ ಜೀವನದ ಪ್ರಗತಿಯು ಹೊಸ ದಿಕ್ಕುಗಳನ್ನ ತೆರೆಯುತ್ತದೆ. ನೀವು ಖಚಿತವಾಗಿರದ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಈಗ ಸರಿಯಾದ ಸಮಯ ಒದಗಿ ಬಂದಿದೆ. ವಿಶೇಷವಾಗಿ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಂದ ಆರ್ಥಿಕ ಲಾಭಗಳನ್ನ ನಿರೀಕ್ಷಿಸಬಹುದಾಗಿದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಾಣಯ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಕುಟುಂಬ ಜೀವನದಲ್ಲಿ ಸಂತೋಷವು ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಯಾಣವು ಪ್ರಯೋಜನಕಾರಿಯಾಗಲಿದೆ. ಸೌಮ್ಯ ಆಯಾಸ ಅಥವಾ ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಅದೃಷ್ಟ ಮತ್ತು ಮನ್ನಣೆಯ ಅವಕಾಶವನ್ನು ಸಿಂಹರಾಶಿಗೆ ತರಲಿದೆ. ಆರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವು ಹೀಗಿದೆ. ಈ ತಿಂಗಳು ನಿಮ್ಮ ಗಮನ, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯನ್ನ ಪರೀಕ್ಷಿಸುತ್ತದೆ. ಆರಂಭದಲ್ಲಿ ಕೆಲವು ವಿಳಂಬಗಳು ಅಥವಾ ತಪ್ಪು ಗ್ರಹಿಕೆಗಳಾಗುವ ಸಾಧ್ಯತೆ ಇದೆ, ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಎಲ್ಲವೂ ನಿಮ್ಮ ಪರವಾಗಿಯೇ ತಿರುಗುತ್ತದೆ. ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸುತ್ತದೆ. ನೀವು ಬಾಕಿ ಇರುವ ಪಾವತಿ ಅಥವಾ ಬೋನಸ್ ಅನ್ನ ಕೂಡ ಪಡೆಯಬಹುದಾಗಿದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿದೆ. ಹಿರಿಯರ ಸಲಹೆಯನ್ನ ಪಡೆಯುವುದು ಕೂಡ ಸಹಾಯಕರವಾಗಲಿದೆ. ಸಣ್ಣ ವಿಷಯಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಉದ್ವಿಗ್ನತೆಯನ್ನ ಉಂಟು ಮಾಡಬಹುದು, ಆದ್ದರಿಂದ ಮುಕ್ತ ಸಂವಹನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯವು ಈ ತಿಂಗಳಲ್ಲಿ ಉತ್ತಮವಾಗಿರಲಿದ್ದು ಈ ತಿಂಗಳು ನಿಮಗೆ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ನೀಡುತ್ತದೆ. ಇನ್ನು ಏಳನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ನವೆಂಬರ್ ತಿಂಗಳು ಸಮತೋಲನ ಮತ್ತು ಶಾಂತಿಯನ್ನ ತರುತ್ತದೆ. ನಿಮ್ಮ ಪ್ರಯತ್ನಗಳು ನಿಮ್ಮ ವೃತ್ತಿ ಜೀವನವನ್ನ ಗಮನಾರ್ಹವಾಗಿ ಸುಧಾರಿಸುತ್ತದೆ.
ಪಾಲುದಾರಿಕೆ ಅಥವಾ ಯೋಜನೆಯಲ್ಲಿ ಹೊಸ ಆರಂಭವಾಗುವ ಸಾಧ್ಯತೆಗಳು ಬಹಳ ಇದೆ. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ, ಸಂಬಂಧಗಳು ಬಲಪಡುತ್ತವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಬಲಗೊಳ್ಳುತ್ತದೆ. ಹಳೆಯ ಹೂಡಿಕೆಯಿಂದ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು. ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ಮತ್ತು ಯಾವುದೇ ಹಳೆಯ ದ್ವೇಷಗಳು ಕೂಡ ಕೊನೆಗೊಳ್ಳುವ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಸಂಬಂಧ, ಸಾಮರಸ್ಯ ಮತ್ತು ವೃತ್ತಿಪರ ಯಶಸ್ಸನ್ನು ತಂದುಕೊಡುವ ತಿಂಗಳಾಗಿದೆ. 8ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನ ನೋಡೋದಾದ್ರೆ, ನವೆಂಬರ್ ತಿಂಗಳು ನಿಮ್ಮ ರಾಶಿಚಕ್ರದ ಚಿಹ್ನೆಗೆ ಶಕ್ತಿ, ಆತ್ಮವಿಶ್ವಾಸ ಮತ್ತು ಪುನರ್ಜನ್ಮದ ತಿಂಗಳಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಕಷ್ಟಪಡುತ್ತಿದ್ದ ಕ್ಷೇತ್ರಗಳು ಈಗ ಸುಧಾರಣೆ ಕಾಣುತ್ತದೆ. ಹೊಸ ವೃತ್ತಿ ಅವಕಾಶಗಳು ಅಥವಾ ಬಡ್ತಿಯನ್ನ ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ. ಆರ್ಥಿಕವಾಗಿ ತಿಂಗಳ ಮಧ್ಯಭಾಗವು ಅನುಕೂಲವಾಗಿರುತ್ತದೆ. ಸಂಬಂಧದಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ, ಆದರೆ ಅತಿಯಾದ ಭಾವನಾತ್ಮಕತೆಯನ್ನು ತಪ್ಪಿಸುವುದು ಉತ್ತಮ. ಉತ್ತಮವಾದ ನಿದ್ರೆ ಮಾಡುವುದು ಕೂಡ ಅತ್ಯಗತ್ಯ. ಇದರಿಂದ ಆರೋಗ್ಯವು ಸುಧಾರಿಸುತ್ತದೆ. ಈ ತಿಂಗಳು ನಿಮ್ಮ ಗುರುತನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ಪ್ರಭಾವ ಮತ್ತು ಆಕರ್ಷಣೆ ಎರಡೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ಹೆಚ್ಚಾಗುತ್ತದೆ. ಇನ್ನು 9ನೇದಾಗಿ ಧನುರಾಶಿ. ಧನುರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನ ನೋಡೋದಾದ್ರೆ, ಈ ತಿಂಗಳು ಬೆಳವಣಿಗೆ ಮತ್ತು ವಿಸ್ತರಣೆಯ ತಿಂಗಳಾಗಿದೆ. ಅಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವವು ಈ ತಿಂಗಳಲ್ಲಿ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ. ಉದ್ಯೋಗ, ಶಿಕ್ಷಣ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶಗಳು ಉದ್ಭವಿಸುತ್ತದೆ. ಆರ್ಥಿಕ ಸುಧಾರಣೆಯ ಸಾಧ್ಯತೆಗಳು ಇವೆ ಮತ್ತು ಹೊಸ ಆದಾಯದ ಮೂಲವು ಹೊರಹೊಮ್ಮಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ. ಧ್ಯಾನವು ಮಾನಸಿಕ ಶಾಂತಿಗೆ ಪ್ರಯೋಜನಕಾರಿಯಾಗಲಿದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಅದೃಷ್ಟ, ಆತ್ಮವಿಶ್ವಾಸ ಮತ್ತು ಹೊಸ ದಿಕ್ಕನ್ನ ತೆರೆಯಲಿದೆ. ಇನ್ನು 10ನೇದಾಗಿ ಮಕರ ರಾಶಿ. ಮಕರ ರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವು ಹೀಗಿದೆ. ಮಕರ ರಾಶಿಯವರಿಗೆ ಸ್ಥಿರತೆ ಮತ್ತು ಜವಾಬ್ದಾರಿಯ ತಿಂಗಳು ಇದಾಗಿರುತ್ತದೆ. ಕೆಲಸದಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ. ಕೆಲವರಿಗೆ ಬಡ್ತಿ ಅಥವಾ ಹೊಸ ಪಾತ್ರದ ಸೂಚನೆ ಕೂಡ ಇರುತ್ತದೆ. ಆರ್ಥಿಕ ಸ್ಥಿರತೆ ಸ್ಥಿರವಾಗಿರುತ್ತದೆ, ಆದರೆ ಉಳಿತಾಯದತ್ತ ಗಮನ ಹರಿಸುವುದು ಉತ್ತಮ. ಕುಟುಂಬ ಶಾಂತಿ ಮೇಲುಗೈಯನ್ನ ಸಾಧಿಸುತ್ತದೆ. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧಗಳು ಇನ್ನೂ ಹೆಚ್ಚು ಆಳವಾಗುತ್ತದೆ. ಆಯಾಸ ಅಥವಾ ಬೆನ್ನು ನೋವಿನಂತಹ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇದೆ. ಈ ತಿಂಗಳು ನಿಮಗೆ ಸಂಯಮ, ಗೌರವ ಮತ್ತು ಸ್ಥಿರತೆಯನ್ನ ತಂದುಕೊಡುತ್ತದೆ. ಇನ್ನು 11ನೇದಾಗಿ ಕುಂಭರಾಶಿ. ಕುಂಭರಾಶಿಯ ನವೆಂಬರ್ ತಿಂಗಳ ಭವಿಷ್ಯವು ಈ ರೀತಿಯಾಗಿದೆ. ಈ ತಿಂಗಳು ನಿಮಗೆ ಹೊಸ ಆಲೋಚನೆಗಳು ಮತ್ತು ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಹಳೆಯ ಕನಸು ನನಸಾಗುವ ಸಾಧ್ಯತೆಗಳಿವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆ ಸಂಭವಿಸಬಹುದು ಮತ್ತು ನಿಮ್ಮ ಆಲೋಚನೆಗಳಿಗೆ ವಿಶೇಷವಾದ ಗೌರವ ನೀಡಿ ಗುರುತಿಸಲ್ಪಡುವುದು. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಆರಂಭ ಅಥವಾ ಹಳೆಯ ಸಂಬಂಧವು ಬಲಪಡುತ್ತದೆ. ಆರ್ಥಿಕ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ಸಮತೋಲನವನ್ನ ಕಾಯ್ದುಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಸೃಜನಶೀಲತೆ ಮತ್ತು ಸ್ವತಂತ್ರ ಚಿಂತನೆಗಳು ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮತ್ತು 12ನೇ ರಾಶಿ ಮೀನರಾಶಿ. ಮೀನರಾಶಿಯ ನವೆಂಬರ್ ತಿಂಗಳ ಭವಿಷ್ಯವು ಹೀಗಿದೆ. ನಿಮಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಭಾವನಾತ್ಮಕ ಆಳದ ತಿಂಗಳು ಈ ನವೆಂಬರ್ ತಿಂಗಳಾಗಿರುತ್ತದೆ. ಹಳೆಯ ನಿರ್ಧಾರಗಳನ್ನ ಪುನಃ ವಿಮರ್ಶಿಸುವ ಸಮಯವೂ ಇದಾಗಿದೆ. ವೃತ್ತಿ ಬದಲಾವಣೆಯಾಗುವ ಸಾಧ್ಯತೆಗಳು ಇದೆ. ನೀವು ಹೊಸದನ್ನು ಪ್ರಾರಂಭಿಸಬೇಕೆಂದು ಭಾವಿಸಿರುವಿರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸುತ್ತದೆ, ಆದರೆ ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸುವುದು ಅತ್ಯಗತ್ಯ. ಇನ್ನು ನಿಮ್ಮ ಪ್ರೇಮ ಜೀವನಕ್ಕೆ ಪ್ರಾಮಾಣಿಕತೆ ಮತ್ತು ಸೂಕ್ಷ್ಮತೆ ಎರಡೂ ಕೂಡ ಬೇಕಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಕುಟುಂಬವು ಬೆಂಬಲ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಈ ತಿಂಗಳು ನಿಮಗೆ ಆತ್ಮಾವಲೋಕನ, ಸಮತೋಲನ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಿಷ್ಟು 2025ರ ನವೆಂಬರ್ ತಿಂಗಳ ರಾಶಿ ಭವಿಷ್ಯವಾಗಿದೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.